ಏನಾತ ಇವತ್ತೆ ಟೈಲ್ಸ್ಗೆಲ್ಲ ಬರ್ತಾವ ಎತ್ತಿ ಬಾಗ್ಲ ಬೇರೆ ಹಚ್ಬೇಕು ಕೈಯಾಗ ನಯ್ಯ ಪೈಸ ಇಲ್ಲಂಗ ಆಗ್ಬಿಡ್ತು ಬರೀ ಅವು ಇವು ಅದಕ್ಕೆ ಇದಕ್ಕಂತ ರೊಕ್ಕ ಅಷ್ಟೋ ಖಾಲಿ ಆಗ್ಬೋದು ಏನು ಮಾಡ್ಬೇಕು ಎತ್ತಿ ನೀ ಕಟ್ಸಾಕತ್ತಿಂದ ಗನ ರೊಕ್ಕ ನೀರು ಹರ್ದಂಗೆ ಹರಿಯಾಕತ್ತ ಅದಕ್ಕೆ ಹಿರಿಯರು ಅಂತಾರಲ್ಲ ಮನೆ ಕಟ್ಟಿಸಿ ನೋಡು ಮದುವೆ ಮಾಡಿ ನೋಡಂತೆ ಕರೆ ನಾವು ಎತ್ತಿ ಸುಮ್ಮನೆ ಇದು ಹಳೆ ಮನೆಯಾಗ ಇದ್ದಿದ್ರೆ ಬೇಯಿಸಿತ್ತು ಏನು ಮಾಡೋದು ಇವ ರೊಕ್ಕಕ್ಕೆ ಅಲ್ಲ ಎಲ್ಲ ಇದ್ದು ಬದ್ದು ರೊಕ್ಕ ಎಲ್ಲ ಕೊಟ್ಟತಿ ಇನ್ನೇನು ಮಾಡೋದು ಇವತ್ತು ಅವ್ರು ಟೇಲ್ಸ್ಗಳನ್ನೇ ಬರ್ತಾರೆ ಹೆಂಗೆ ಮಾಡ್ಬೇಕಂತ ಒಟ್ಟ ಗೊತ್ತಾಗವಲ್ದೈತಿ ಈಗ ನಿಮ್ಮ ಮಾವ ₹1 ಗಳಿಸಿಟ್ಟು ಹೋಗಿಲ್ಲ ಇದ್ದಿದ್ದು ಒಟ್ಟು ಹಾಳು ಮಾಡಿ ಹೋಗೈತಿ ಎಲ್ಲ ಕೈ ಮ್ಯಾಗ ದುಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡಿದ್ದೆ ಏನು ಮಾಡ್ಬೇಕು ಕೈಯಾಗ ನಯ ಪೈಸ ಇಲ್ಲ ಈಗ ನನಗೆ ಅಂತೇಳಿ ನಾವೊಂದು ₹3 ಲಕ್ಷ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಎಬ್ರಿ ಇಟ್ಟಿದ್ನಲ್ಲ ಅದನ್ನು ಹೋಗಿ ಇವತ್ತು ಬಿಡಿಸ್ಕೊಡ್ತೀನಿ ತೊಗೊಂಬಿಡ್ರಿ ಬ್ಯಾಡವ ಎತ್ತಿ ಅದು ನಿನ್ನ ಕಷ್ಟ ಕಾಲಕ್ಕಂತೇಳಿ ತೆಗೆದಿಟ್ಟು ರೊಕ್ಕ ಬ್ಯಾಡವ ಎತ್ತಿ ಅಯ್ಯಯ್ಯ ಮತ್ತು ಕಷ್ಟ ಕಾಲಕ್ಕಂದ್ರೆ ನೀವು ನಾನೇನು ನೋಡ್ಕೊಳಂಗಿಲ್ಲನ ಹೇಳು ಮತ್ತು ಈಗೇನು ಮಾಡ್ತೀರಿ ಇನ್ನು ಬಡ್ಡಿ ಸಾಲ ತೆಗಿಯೋದನ ಬಡ್ಡಿ ಸಾಲ ತೆಗೆದ್ರೆ ಯವ್ವ ಬಡ್ಡಿಗೆ ಬಡ್ಡಿ ಮಹಾ ಬಡ್ಡಿ ಚಕ್ರ ಬಡ್ಡಿ ಮನಿ ಮಾಡ್ಕೊಂಡು ತಿಂದು ಹೋಗೋದಾಗತ್ತೆ ಯವ್ವ ಮನಿ ಮಠ ಮಾಡ್ಕೊಂಡು ಹೋಗೋದಾಗತ್ತ ಏನವ ಹನುಮಂತಿ ಏನಾಯ್ತು ಯಾಕೋ ಮುಖ ಸಪ್ಪಾಗೈತಲ್ಲ ನಿನಗೆ ಗೊತ್ತಿಲ್ಲಾರ್ದು ಏನೈತೆ ಮಾವ ಎಲ್ಲ ಕೈ ಬರೆಯೋದಾಗಿ ಕುಂತೀವಿ ನೋಡು ಇಷ್ಟು ದಿನ ಸವಾರಿ ಎಲ್ಲಿಗಿತ್ತು ಪತ್ತೆ ಇಲ್ಲಾರ್ದಂಗೆ ಹೋಗಿದ್ದೆಲ್ಲ ನಮ್ಮ ಹಂಗೆ ಆಲ್ತು ಪಾಲ್ತು ಇರ್ತಾವ ನಾವು ಒಂದ ಕಡೆ ಇರೋಕ್ಕಾಗುತ್ತ ನಿಮ್ಮ ಮನುಷ್ಯರ ಗತಿ ಈಗ ಏನಾಯ್ತು ಏನಾತಂತ ಬಾಯ್ಬಿಟ್ಟು ಕೇಳ್ತಿಯಲ್ಲ ಅವೆಲ್ಲ ರೊಕ್ಕ ಇದ್ದು ರೊಕ್ಕ ಎಲ್ಲ ಖಾಲಿ ಅದು ಇನ್ನೇನು ಮಾಡ್ಬೇಕು ಅಂತೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತಾಳ ನೋಡಿ ಸೊಸಿ ನೀನು ಒಂದು ಈಟ್ರ ಕಮ್ಮನ ಬಾಳೆ ಮಾಡಿದೆ ಒಟ್ಟು ಆದ ಬಾಳೆನ ಬರೀ ಹೆಂಗಸೂರಿಗೆ ಮಾಡಿಟ್ಟಿ ಏನು ಗಳಿಸಿಟ್ಟೋದಿ ಬರೀ ಹೆಂಗಸೂರಿಗೆ ಮಾಡಿಟ್ಟೋದು ನೋಡ ನಿನ್ನ ಮೊದಲೊಟ್ಟೆ ಇಲ್ಲಿ ನನ್ನ ಪ್ರಾಣ ಪಕ್ಷಿ ಹಾರು ಹೋಗೈತಿ ಈಗ ದೆವ್ವ ಹೋಗೀನಿ ಈಗರ ಬೈಯೋದು ಬಿಡು ಕಮ್ಮನ ಬಾಳೆ ಮಾಡಿದ್ದೆ ಅಂದ್ರೆ ನಾ ಯಾಕೆ ನಿನ್ನ ಬೈತಿದ್ದೆ ಅಷ್ಟು ಕಮ್ಮನ ಬಾಳೆ ಮಾಡಿಯಲ್ಲ ಏನು ₹10 ಹೋಗೋದಿಟ್ಟು ಹೋಗಿ ಈಗೇನೋ ನಿಮಗೆ ರೊಕ್ಕ ಬೇಕೋದಿಲ್ಲ ಒಂದಿಟ್ಟು ತಡ್ರಿ ಎಲ್ಲಿ ಹೋಗೋದಿಟ್ಟಿ ಹೋಗೋದಿಟ್ಟಿನ ತಡೀಲಿ ಕಷ್ಟ ಕಾಲಕ್ಕೆ ಬರ್ತದಂತೇಳಿ ನಾನು ಹೋಗೋದಿಟ್ಟಿನಿ ಅದನ್ನು ಹೇಳಿ ಹೋಗ್ಬೇಕನ್ನೋರೊಳಗೆ ಪ್ರಾಣ ಪಕ್ಷಿನ ಹೋಗ್ಬಿಡ್ತು ಓ ಕಿವ್ಯಾಗಿನ ಹೇಳ್ತೀನಿ ಅಂತ ಕರೆದಿಲ್ಲ ಸಂಘಗ ಅದಾನು ಅದನ್ನು ಹೇಳ್ಬೇಕನ್ನೋರೊಳಗೆ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಡ್ತು ನಿನ್ನ ಬಕ್ಕ ಬಾ ಹರಿಲಿ ನಿನ್ನ ಬಾಯಿಗೆ ಸುಣ್ಣ ತುಂಬಲಿ ಇಟ್ಟು ದಿನಾರ ಹೇಳ್ಬೇಕಿಲ್ಲ ರಾಕ್ ಅಂತ ಬಡ್ಕೊಳಕತ್ತಿದ್ದು ನನ್ನ ಸೊಸಿ ನನ್ನ ಮಗ ಇರ್ಲಿ ಅಂತ ಬಿಟ್ಟಿದ್ದು ನಾನು ಇನ್ನಟ್ಟು ಇವರು ಬಾಳೆ ಬದುಕು ಮಾಡಲಿ ಭಾಳ ಕಟೋ ತೋಪು ಬಂದಾಗ ಕೊಟ್ರಾತು ರೊಕ್ಕನ ಅಂಥೇಳಿ ತೆಗೆದಿಟ್ಟಿದ್ನಿ ತಡಿ ತೊಗೊಂಬರ್ತೀನಿ ಯಾನೆಲ್ದಾಗ ಹೂ ತಿಕ್ಕಿ ಹಾಕಿ ಅವ್ರು ರೊಕ್ಕ ಏನು ಚಂದ ಇರ್ತಾವ ಎಲ್ಲ ಗೊರ್ಲಿ ಹತ್ತಿ ಹೋಗಿರ್ತಾವ ಅದಕ್ಕೆ ಗುಂಗಿ ಹುಳ ಅನ್ನೋದು ನಿನಗೆ ನಾನು ರೊಕ್ಕ ಕೂಡಿಟ್ಟಿದ್ದಿಲ್ಲ ಆಗಾಗ ಒಂದಿಟ್ಟು ಬಂಗಾರ ತೊಗೊಂಡು ಇಟ್ಕೊಂಡಿದ್ದೆ ನೀನು ತುಡುಗಿಲೇ ಅದೇನು ಬಂಗಾರ ಕೊಳಿತಿತ್ತೇನು ಬಂಗಾರ ಅದಾವು ತಡಿ ತರ್ತೀನಿ ಬಂಗಾರ ಚಿನಿ ತೆಗೆದಿಟ್ಟಿನಿ ತರ್ತೇನೆ ತಡಿ ಅವನ್ನ ಕೊಟ್ಟು ಮುಂದಿಂದ ಸಾಗಿಸ್ಕೋರಿ ಹನುಮಂತಿ ಅಯ್ಯೋ ಮಾವ ಏನೇಪ್ಪ ಆಪತ್ತು ಬಾಂಧವ ಬಂದಂಗೆ ಬಂದಿಲ್ಲ ಮಾವ ಒಳ್ಳೆ ಕೆಲಸ ಮಾಡಿ ಅಲ್ಲ ನನ್ನ ಮುಂದೆ ಏನು ಮಿಸಕ್ತಿತ್ತಿನೇ ಇಲ್ಲ ಯಾವತ್ತು ಹೊಂದಿ ನಾನು ಕಣ್ ತಪ್ಪಿಸಿ ಯಾವಾಗ ತಗೊಂಡ್ಯಾ ತಾಯನ ಗುಂಡ ಕೊಯ್ಯ ಮಾಡಿಸ್ಕೊಡು ಅಂತೇಳಿ ನಮ್ಮನೆ ಕೇಳಿದೆ ಎಲ್ಲಿದವ್ರ ರೊಕ್ಕ ಅಂತಂದು ಒಂದು ಈಟರ ಮಾಡಿಸ್ಕೊಟ್ಟೆ ನನಗೆ ಆಗ ಮಾಡಿಸ್ಕೊಟ್ಟಿಲ್ಲ ಮತ್ತು ನಿನಗೆ ಮಾಡಿಸ್ಕೊಟ್ರ ಆಕೆ ಮಲ್ಲಿಗೆ ಮಾಡಿಸ್ಕೊಡೋದು ಆಗುತ್ತೆ ಅಂತೇಳಿ ಹಂಗೆ ತೆಗೆದಿಟ್ಟಿದ್ದೆ ಮುಲ್ಲ ಹೇಳು ಆಕೆನ ಕಡ್ಕೊಂಡು ಹೇಳ್ತೇನೆ ನಿನಗೆ ಏನಂತೆಲ್ಲ ಅಂದರೂ ನಮ್ಮದು ಕುಚ್ ಹೋತಾ ಇತ್ತಲ್ಲ ಮತ್ತು ಆಕೆ ನಿನಗೇನು ಮಾಡಿಸಿದ್ರು ಆಕೆನೂ ಕೇಳ್ತಿದ್ಲು ಅದಕ್ಕೆ ನಿನಗೇನು ಮಾಡಿಸ್ಲಿಲ್ಲ ನಾನು ಸಿಂಗಾರಿ ತಡಿ ತರ್ತೀನಿ ನೋಡುವ ಇದನ್ನು ನಾನು ಏನು ಬಾಳೆ ಮಾಡಿಲ್ಲ ಬಾರ್ಲೆ ಬಿದ್ದಿಲ್ಲ ಏನೂ ಮಾಡಿಲ್ಲ ಅಂತೇಳಿ ಹಂಗೆ ಓದಿರ್ತಿದ್ದೆ ಅಂತ ಇಂತ ನಿಮ್ಮ ಮಾವ ಏನೋ ಒಂದು ಗಳಿಕೆ ಮಾಡಿಟ್ಟು ಹೋಗೈತಿ ಬಿಡು ಹನುಮಂತಿ ತಗೋಬೇ ಈ ಚರಿಗ್ಯಾಗ ತುಂಬಿಟ್ಟಿದ್ನ್ಯಾ ಈ ಚರಿಗೆ ತುಂಬ ಬಂಗಾರ ಚಿನ್ನಿ ಅದಾವ ನೋಡಿ ತಗೊಂಡ ಅದು ನಿಮ್ಮ ಕೆಲಸನ ಮುಂದೆ ಸಾಗಿಸ್ರಿ ಅಯ್ಯೋ ನನ್ನ ಮುದಿದ್ಯವ್ವ ಎಂಥ ಚಲೋ ಕೆಲಸ ಮಾಡಿ ಮುದಿದ್ಯವ್ವ ಅಲ್ಲ ಇದ್ದಾಗರ ಹೇಳ್ಬೇಕಿಲ್ಲ ಮುದ್ದು ಮಾಡ್ತಿದ್ನಲ್ಲ ಮುದಿದ್ಯವ್ವ ಪೂಜೆ ಎಲ್ಲ ಚಂದಗಾತು ಇನ್ನು ಚಂದಾಗ ನಡೆಸ್ಕೊಂಡು ಹೋಗು ಶ್ರೀಧರ ಇಷ್ಟೆಲ್ಲ ಶ್ರಮಪಟ್ಟು ಮಾಡಿ ನೋಡಪ್ಪ ಶ್ರಮ ಹಾಕಿ ಮಾಡ್ಬೇಕು ಮಾಡೋದು ದೊಡ್ಡಗದಲ್ಲ ಅದನ್ನ ಮುಂದೆ ನಡೆಸ್ಕೊಂಡು ಹೋಗೋದು ಬಹಳ ಐತಿ ನೋಡಪ್ಪ ನೀ ಮನ್ಯಾಗ ಕುತ್ಕೊಂಡು ಎಲ್ಲ ನಡೆಸ್ತೀನಿ ಅಂದ್ರೆ ಆಗಂಗಿಲ್ಲ ಶ್ರೀಧರ ಮುಂದೆ ನಿಂತು ನೀನ ಮಾಡ್ಬೇಕು ಒಂದೊಂದು ಹೊತ್ನ್ಯಾಗ ನೀನ ಪೆಟ್ರೋಲ್ ಹಾಕೋದು ಬರ್ತತಿ ಡೀಸೆಲ್ ಹಾಕೋದು ಬರ್ತತಿ ನೀನ ಎಲ್ಲ ಮುಂದೆ ನಿಂತು ಮಾಡ್ಬೇಕು ಆಳನ ಆಗುವಂಥ ಪರಿಸ್ಥಿತಿ ಬಂದಿರ್ತತಿ ನಾವ ಸ್ವಂತ ಕೆಲಸ ಮಾಡೋ ಮುಂದಾಗ ಆಯ್ತು ಅಳ್ಬೇ ನಾ ಏನು ಮಾಡಕ್ಕೆ ಹೊಲಿಂತೀನಿ ನಾನು ಪರವಾ ಥ್ಯಾಂಕ್ಸ್ ನನಗೆ ಥ್ಯಾಂಕ್ಸ್ ಹೇಳ್ತಿಪ್ಪ ಅಣ್ಣ ದುಡ್ಡು ಕಟ್ಟದವ್ ನೀನು ಚಲೋ ಮಾಡೋ ನೀನು
ನಡೆಸ್ಕೊಂಡು ಹೋಗವ್ ನೀನು, ನನಗೆ ಹೇಳ್ಬೇಡ ಥ್ಯಾಂಕ್ಸ್. ಅಪ್ಪ ಹೋಗ, ಅಮ್ಮಗ, ಕಾಕ ಚಿಕ್ಕವ್ಗ, ಅಜ್ಜಗ, ಅವ್ರಿಗೆ ಹೇಳಪ್ಪ, ನನಗಲ್ಲ. ನಾ ಏನು ಮಾಡೀನಿ? ನಮ್ಮಕ್ಕ ಎಲ್ಲಾರಿಗೂ ಸಹಾಯ ಮಾಡ್ತಾ, ಮತ್ತು ನಾ ಏನೂ ಮಾಡೇ ಇಲ್ಲ ಅಂತ. ಆಕೆ ನಂಗೆ ಗುಣ ಬರೋದು ಭಾಳ ಇದುವ, ನಮ್ಗೆ ಹಂಗತಿ ಆಗಂಗಿಲ್ಲ ನೋಡು ರೇಣಕ್ಕ. ಎಲೆ ಮರೆ ಕಾಯಿ ಅಂತಾರಲ್ಲ ಹಂಗೆ ನಮ್ಮ ಪಾರಕ್ಕ. ಅಂದಂಗೆ ಹುಡುಗಿನ ಇಲ್ಲಿ ಬಿಟ್ಟು ಬಂದಿ? ಆಕೆ ಸುಶೀಲಕ್ಕ ಪೂಜೆಗೆ ಬಂದಿದ್ಲ, ಎತ್ಕೊರ ಇವ ಹುಡುಗನ ಕಿರಿಕಿರಿ ಮಾಡಕತ್ತ ತಂದೆ ತೆಗೆ ತೊಗೊಂಡು ಹೋಗ್ಯಾಳ ನೋಡು. ಏನೋ ಆಗ್ಲಿವ ಇವ, ಮೊದ್ಲೇಕ ನಮ್ಗೆ ಎಷ್ಟು ಕಷ್ಟ ಇತ್ತು. ನಾವೆಲ್ಲರೂ ದೊಡ್ಡಾರ ಅದಂಗೆ ಕಷ್ಟ ಎಲ್ಲ ಪರಿಹಾರ ಆತು. ನಮ್ಮ ಅಜ್ಜ ನಮ್ಮಮ್ಮ ಕಷ್ಟಪಟ್ಟಿದ್ದಕ್ಕೂ ಇವತ್ತಿನ ದಿನ ಎಲ್ಲರೂ ಒಳ್ಳೆ ಸ್ಥಿತಿಗತಿಯಾಗ ಅದೀವಲ್ಲ ರೇಣಕ್ಕ. ಮನೆ ಹಿರಿಯ ತಲೆ ಅಂತಾರಲ್ಲ, ಸುಳ್ಳಲ್ಲ. ಹಿರಿಯರು ಸುದ್ದಿದ್ರೆ ಮನೆತನ ಚಂದಾಗ ನಡೀತೈತಿ. ನಮ್ಮ ಅಜ್ಜ ನಮ್ಮಮ್ಮ ಗದ್ದಿಗಲ್ಲಿದ್ದಂಗೆ ನಮ್ಮ ಮನೆಗೆ. ಹೌದು, ನನಗಂತೂ ಇವತ್ತು ಭಾಳ ಖುಷಿ ಆಗತೈತಿ ನೋಡು. ಶ್ರೀಧರ ನಾನು ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ, ಎಲ್ಲ ಆಯಿತು. ನನಗಂತೂ ಭಾಳ ಖುಷಿ ಆಯ್ತು. ನನ್ನ ತವ್ರ ಮನೆ, ನನ್ನ ಹೆಮ್ಮೆ, ನನಗೂ ಹಿಂಗೆ ಅಂತ ಹೇಳ್ಕೊಳಕ್ಕೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗುತ್ತೆ. ಅಣ್ಣ, ಪೆಟ್ರೋಲ್ ಬಂಕಿಗೆ ಹೆಸರು ಏನಿಟ್ರಿ? ಅಮ್ಮನ ಹೆಸರು. ಬೇಡಪ್ಪ, ನನ್ನ ಹೆಸರು ಯಾಕೆ? ಮನೆಗೆ ಮಹಾಲಕ್ಷ್ಮಿ ಬಂದಾಳ, ನಿನ್ನ ಮಗಳ ಹೆಸರು ಹಿಡು. ಅದೇನಪ್ಪ, ನಮಗೂ ಲಘು ಹೆಸರು ಬರಂಗಿಲ್ಲ ಈಗಿನ ಹೆಸರು. ಅದೇನು ಶ್ರದ್ಧಾ? ಶ್ರದ್ಧಾ ಪೆಟ್ರೋಲ್ ಬಂಕ್ ಅಂತ ಇಟ್ಬಿಡ್ರಿ. ಶ್ರೀಧರ ಮತ್ತು ರಾಧವ್ರ ಅನ್ನಾರನ್ನು ಕರೀಲಿಲ್ಲನ? ಕರೆದಿದ್ನೆ, ಬರಲೇ ಇಲ್ಲ ನೋಡೋರು. ಯಾವ ಮುಖ ಹೊತ್ಕೊಂಡ್ಬರ್ತಾರೆ ಅವರು? ಅವ್ರಿಗೆಲ್ಲ ಈಗ ಮುಖಭಂಗ ಆಗೈತಿ ನೋಡ್ರಿ. ಅವ್ರು ಮಾಡಿದ ಪಾಪಕ್ಕೆ, ಅವ್ರ ಕರ್ಮಕ್ಕೆ ಬರೋಬ್ಬರಿ ಆಗೈತಿ. ಇವ ನೀ ಯಾಕೆ ಹಂಗತಿ ಅಂತೀವ? ಇವತ್ತಿನ ದಿನ ನೀನು ಖುಷಿಯಾಗಿರ್ಬೇಕಂದ್ರೆ ಕಾರಣನ ನಿಮ್ಮ ಅಣ್ಣನ ಹೆಂಡತಿ. ಅವ್ರೇನಾದರೂ ಕೂಸು ಬದಲಿಸ್ಕೊಡ್ಲಿಕ್ಕಂದ್ರೆ ನಿನ್ನ ಪರಿಸ್ಥಿತಿ ಏನಿತ್ತೋ ಏನೋ. ಇನ್ನೊಂದು ಹೇಳ್ತಾನೆ ಕೇಳ್ರಿ. ಮುಂದಾದ್ರೂ ನಾನು ಹೇಳ್ತಾನೆ, ನನ್ನ ಮಗಗ ಈ ಶ್ರದ್ಧಾನ ತೊಗೊಳೋದು. ಏನ ಈಗ ಹೆಸರು ಫಿಕ್ಸ್ ಮಾಡಿನಪ್ಪ, ಯಾರಿಗೂ ಕೊಡೋಂಗಿಲ್ಲ ನಿನ್ನ ಮಗಳನ್ನ. ಆಯ್ತಾಯ್ತು, ಮೊದ್ಲೇಕ ನಿನ್ನ ಮಗಳನ್ನ ಚಂದ ಸಾಲಿ ಕಲಿಸು. ದೊಡ್ಡ ನೌಕರಿ ಇದ್ರೆ ಮಾತ್ರ ಕೊಡ್ತೀನಿ ನನ್ನ ಮಗಳನ್ನ. ದೊಡ್ಡವರಾಗ್ಲಿ, ಆಮೇಲೆ ಮಾತಾಡ್ರಿ, ಏನು ಮಾತಾಡಕ್ ಹೋಗ್ಬೇಡ್ರಿ, ಹೆಸರು ಇಡಬೇಡ್ರಿ. ದೊಡ್ಡವ್ರಾಗಿಂದ ಅವ್ರು ಇವ್ರನ್ನ ಒಪ್ಬೇಕು, ಇವ್ರು ಅವ್ರನ್ನ ಒಪ್ಬೇಕು. ಒಪ್ಲಿಕ್ಕಂದ್ರ ಸುಮ್ಮನೆ ಲಗ್ನ ಮಾಡ್ಬಿಡ್ತಾನ, ಮಾತು ಕೊಟ್ಟಿವಿ ಲಗ್ನ ಆಗಬೇಕು ಅನ್ನಂಗಿಲ್ಲ. ಮುಂದೆ ದೊಡ್ಡವರಾಗಿಂದ ಅವರು ಹುಡುಗ ಹುಡುಗಿ ಒಪ್ಪಬೇಕು. ಒಪ್ಪಿದ ಮೇಲೆ ಅವೆಲ್ಲ ಮಾತುಕತಿ ಎಲ್ಲ ಒಪ್ತಾರ. ನಾನು ಅಂಕರು ಬಿಡಂಗಿಲ್ಲ. ನಾನು ನಮ್ಮನಿಗೆ ಕರ್ಕೊಂಡು ಹೋಗ್ಬಿಡ್ತೇನೆ. ನಮ್ಮನ್ಯಾಗ ಈಗಿಂದ ಇಟ್ಕೊಂಡು ಸಾಕೊಂಡ್ಬಿಡ್ತೀನಿ ನಾನು ಸೊಸಿನ. ನನ್ನ ಮಗಳನ್ನ ಈಗ ಕರ್ಕೊಂಡು ಹೋಗ್ತೇನೆ. ಹೆಂಗೆ ಇವ ತಂದೆ ತಾಯಿಯಿಂದ ಅಗಲಿಸಕತ್ತಲ್ಲ ಅಲ್ಲಿ ನೀನು. ಮತ್ತು ನಾಳೆ ನಿನ್ನ ಮಗಳು ಒಲ್ಲೆ ಅಂದ್ರೆ ನನ್ನ ಮಗ ಒಲ್ಲೆ ಅಂದ್ರೆ ಅದಕ್ಕೆ ಇಬ್ರು ಒಟ್ಟಿಗೆ ಕೂಡಿ ಆಡಿ ಬೆಳೆದ್ರಂದ್ರೆ ಒಬ್ರಿಗೊಬ್ರು ಇಷ್ಟಪಡ್ತಾರ ಅಂತ. ಈಗಿಂದ ಜಾಪ ಕೇಳಪ್ಪ ಈಕಿ. ನಿನ್ನ ಮಗನ ನಮ್ಮ ಮನ್ಯಾಗ ಬಿಡು, ಸಗಣಿ ಬೆಳೀಲಿ. ಹಿಂದೆಗಡೆ ನನ್ನ ಮೊಮ್ಮಗಳು ಒಪ್ಕೊಂಡ್ರ ನೋಡೋಣಂತ. ಅದೇನು ಬೇಕಾಗಿಲ್ಲ ಬಿಡ್ರಿ. ನಡ್ರಿ ಊಟ ಮಾಡಿ ನಡ್ರಿ, ಹೊತ್ತು ಭಾಳ ಆಗೈತಿ. ಮತ್ತು ಮಂದಿಗೂ ಎಷ್ಟೊಂದು ಮಂದಿಗೆ ಹೇಳೈತಿ. ಊಟಕ್ಕೆ ಅದು ತಯಾರಿ ನೋಡ್ಕೋರಿ. ಶ್ರೀಧರ ಪಾಪ ಶ್ರೀಕಾಂತ್ ಅದ್ರಿ ಅಲ್ಲೇ ಅಡಿಗೆ ಹತ್ರ ನಿಂತ್ಬಿಟ್ಟ. ನಾವು ಒಂದಿಟ್ಟು ನೋಡ್ಕೋರಿ ಯಾರ್ಯಾರು ಬಂದರು ಬಿಟ್ರು ಅಂತೆ. ಸರಿ ಆಯ್ತಪ್ಪ. ನಾ ಮನೆಗೆ ಹೋಗ್ತೀನಿ. ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ನಾ ಹೋಗ್ತೀನಿ. ಹನುಮಂತಿ ಪೂಜೆ ಕರ್ದಾಳ, ಅದೇನ ಬಾಕ್ಲ ಕುಂದಿರ್ತಾರಂತ, ಅದಕ್ಕೆ ಬಾ ಅಂತೇಳಿ ಕರ್ದಾಳ. ಹೋಗಿ ಬರ್ತೀನಿ. ಅಲ್ಲೇ ಊಟಕ್ಕೂ ಕರ್ದ, ಅಲ್ಲೇ ಊಟ ಮಾಡ್ತೀನಂತ. ಸ್ವಲ್ಪ ಊಟ ಮಾಡ್ಬೇಕಿಲ್ಲ? ಸಂಜೆ ಮುಂದೆ ನಾನು ನಮ್ಮ ಯಜಮಾನ್ರು ಬಂದು ಅಲ್ಲೇ ನಿಮ್ಮ ಮನೆಗೆ ಊಟ ಮಾಡ್ತೀವಿ. ಆತನ ಹ್ಞೂ ತಪ್ಪಿಸ್ಬೇಡ ಬಾ. ಮತ್ತು ಇಲ್ಲಿ ಬರೀ ಹಂಗೆ ಉಡಿ ಅದು ತುಂಬಿಸ್ಕೊಂಡ್ರಿ. ಮತ್ತು ಸೀರೆ ಅದು ತಂದೀನಿ, ಉಟ್ಕೊಂಡು ಹೋಗಕ್ಕಂತ್ರಿ. ಏನ ಸೀರೆ ತಂದಿಯಾ? ನಾನು ಎಲ್ಲಿ ಬರೀ ಇದೊಂದು ಜಂಪರ್ ಪೀಸ್ ಇಟ್ಟು ಉಡಿ ತುಂಬಿದ್ರೆ ಇಟ್ರ ಮ್ಯಾಗ ಮುಗಿಸ್ತಾರಂತ ಮಾಡಿದ್ನ್ಯಾ. ಮನೆ ಹೆಣ್ಮಕ್ಳು ಮನೆ ಮಹಾಲಕ್ಷ್ಮಿ ಆಗಿದ್ದಂಗವ ನೀವು ಸಂಪಾಗಿದ್ರೆ ನಮ್ಮ ಮನೆ ಮಹಾಲಕ್ಷ್ಮಿ ಯಾವಾಗಲೂ ಸಂಪಾಗಿರ್ತಾಳೆ. ಮೊದ್ಲೇಕ ಹೆಣ್ಮಕ್ಳನ್ನ ಚಂದ ನೋಡ್ಕೋಬೇಕು ನಾವು. ಇದ ಭಯ ಭಕ್ತಿ ಇರಲಿ, ಮುಂದೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ರಿ ಆಚೆಗಳನ್ನ ಸಂಪಾಗಿಡ್ರಿ ಅಂತೇಳಿ. ಶರಣ್ರಿ ಎಲ್ರಿಗೂ. ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿನಿ. ನಾನು ಆರಾಮಾಗಿದ್ದೀನಿ. ಮುಂಜಾನೆ ಕರೆಕ್ಟ್ ಟೈಮಿಗೆ ಹಾಕೀನಿ ಸೋತು ಗೆದ್ದವಳು ವಿಡಿಯೋನ. ಅದನ್ನು ಹೋಗಿ ನೋಡಿರಿ. ಕೆಲವೊಬ್ರು ಇನ್ನೂ ವಿಡಿಯೋ ಅಪ್ಲೋಡ್ ಮಾಡೇ ಇಲ್ಲ ಅಂತ ಅನ್ನಕತ್ತೀರಿ. ವಿಡಿಯೋ ಅಪ್ಲೋಡ್ ಮಾಡೀನಿ, ನೋಡಿರಿ. ಆಮೇಲೆ ನಿಮ್ಗೆ ಈ ಕಥೆಗಳು ಇಷ್ಟ ಆಗತ್ತಾವ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೊಂದು ಹೇಳ್ಬೇಕಿತ್ತು ರೀ, 1ನೇ ತಾರೀಕಿಂದ ರೀ ಪಾರಕ್ಕನ ಮಕ್ಕಳು ಮತ್ತು ಶ್ರೀಧರಣ್ಣನ ಮಕ್ಕಳು ಅವ್ರ ಜೀವನ ಹೆಂಗಿರ್ತೈತಿ, ನಮ್ಮ ರಶ್ಮಿ ಮಕ್ಕಳ ಜೀವನ ಹೆಂಗಿರ್ತೈತಿ, ಅವ್ರ ದೊಡ್ಡವರಾಗಿಂದ ಹೆಂಗಿರ್ತೈತೆ ಅಂತ ತೋರಿಸ್ತೀನಿ ರೀ. ಯಾಕಂದ್ರೆ ಇದು ಇಷ್ಟ ಸಾಕು. ಮುಂದೆ ಅವ್ರ ಮಕ್ಕಳು ಮುಂದಿನ ಭಾಗದಾಗ ಅದನ್ನು ತೋರಿಸ್ಬೇಕಂತ ಮಾಡೀನಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಎಷ್ಟೋ ಕೆಟ್ಟ ಕೆಲಸ ಮಾಡೀನಿ. ನನಗೆ ಆ ಪಾಪ ಹತ್ತಬೇಕಿತ್ತು, ಆದ್ರೆ ನಮ್ಮ ತಂಗಿಗೆ ಆ ಪಾಪ ಹತ್ತಿಬಿಡ್ತು. ಆಕೆ ಮಗು ನೋಡಿದ್ರೆ ಹಿಂಗತಿ ಹುಟ್ಟು. ಆ ಮಗುನ ನನ್ನ ಮಗು ಅಂತ ಅಂದ್ಕೊಂಡು ನಮ್ಮ ಮಗುನ ಆಕೆ ಮಾಡ್ಲಿಕ್ಕೆ ಸೇರಿಸಿದ್ವಿ. ಇವತ್ತು ಆ ಮಗುದು ಆಪ್ರೇಷನ್ ಮಾಡಕತ್ತಾರಪ್ಪ ದೇವ್ರೆ. ಹೆಂಗೋ ಯಾಕಿರೋಲ್ದಕ್ಕ ಆ ಮಗುನ ಕಾಪಾಡಪ್ಪ ತಂದೆ. ನಾನು ಯಾವತ್ತೂ ನಿನ್ನ ಕೈ ಮುಗಿದು ಬೇಡ್ಕೊಂಡಿಲ್ಲ. ನಿನ್ನ ಕೈ ಮುಗಿತೀನಪ್ಪ ದೇವ್ರೆ. ಮಗುಗೇನು ಆಗ್ಲಾರ್ದಂಗೆ ನೋಡ್ಕೊ. ಮಾವ ಇನ್ನೇ ಈಗ ಏನೋ ಹೇಳಿದ್ರಲ್ಲ ನೀವು? ಇಲ್ಲಿ ಕೇಳಿಸ್ಕೊಂಡ್ಲೇನಕ್ಕೆ ಏನೂ ಇಲ್ಲವ. ಇವತ್ತು ಮಗುಂದು ಆಪ್ರೇಷನ್ ಐತಲ್ಲ, ಅದಕ್ಕೆ ಖುಷಿಗೆ ಏನೂ ಆಗ್ಲಾರ್ದಂಗೆ ನೋಡ್ಕೊ ಅಂತೇಳಿ ದೇವ್ರನ್ನ ಬೇಡ್ಕೊಳಕತ್ತಿದ್ದೆ. ಬೇಡ್ಕೊಂಡು ದೀಪ ಹಚ್ಚಿದ್ನವ. ಇಲ್ಲ ಮಾವ,
ನೀವು ಏನೋ ಮಾತಾಡಿದ್ರಿ, ನನ್ನ ತಂಗಿ ಮಗು ಏನೋ ಅಂದ್ರಿ, ಕರೆ ಹೇಳ್ರಿ. ದೇವ್ರ ಮೇಲೆ ಆನ್ರಿ ಮಾವರ, ಕರೆ ಹೇಳ್ಬೇಕ್ರಿ ನೀವು. ಇಲ್ವಾ ಆ ಥರ ಏನಿಲ್ಲ. ಇಲ್ಲ, ದೇವ್ರ ಮುಂದೆ ನಿಂತಿರಿ, ದೇವ್ರ ಮುಂದೆ ನಿಂತು ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ ಮಾವರ. ಏನು ಕರೆ ಹೇಳ್ರಿ. ಅಯ್ಯೋ ದೇವ್ರ ಮೇಲೆ ಆಣೆ ಹಾಕಿದಿ, ಈ ವಿಚಾರನ ಯಾರಿಗೂ ಹೇಳಕ್ಕೆ ಹೋಗ್ಬೇಡವ. ನಮ್ಮ ಭಾರತಿ ಹುಟ್ಟಿರೋ ಮಗು ಅದು ನಮ್ಮ ಮಗು ಅಲ್ಲ, ನಮ್ಮ ರಾಧನ್ ಮಗು. ಏನು ಹೇಳಕತ್ತೀರಿ ಮಾವರ ನೀವು? ಹೌದವ್ವ, ಅದು ನಮ್ಮ ಮಗು. ಭಾರತಿ ಇದ್ದಾಳಲ್ಲ, ಆಕೆಗೆ ಏನು ತ್ರಾಸ ಆಗಬಾರ್ದು, ಮುಂದೆ ಆಕೆಗೆ ಏನೋ ಮಕ್ಕಳು ಆಗಂಗಿಲ್ಲ ಅಂತ ಅನ್ನಕತ್ತಾರ. ಅದಕ್ಕೆ ತನಗೆ ಹುಟ್ಟಿದ ಕೂಸಿನ ಹೋಗಿ ಆಕೆಗೆ ಹಾಕಿದ್ಲು, ಅದ್ಲ ಬದಲಿ ಮಾಡಿದ್ಲು ಕೂಸಿನ. ನನಗೂ ಹೇಳಾರ್ದ ಕೂಸಿನ ಹಾಕಿಬಿಟ್ಲು, ಹೋಗಿ ನನ್ನ ತಂಗಿ ಮಡ್ಲೆ ಹಾಕಿಬಿಟ್ಲು. ಈ ವಿಚಾರ ಯಾರಿಗೂ ಗೊತ್ತಿಲ್ಲ. ಭಾರತಿಗೆ, ನನಗೆ, ಪಾರ ಹೋಗ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಡಾಕ್ಟ್ರ್ ಒಬ್ಬೊಬ್ರಿಗೆ ಗೊತ್ತೈತೆ ನೋಡು. ಅಯ್ಯೋ ದೇವ್ರೆ, ನಮ್ಮ ಅಕ್ಕ ಹಿಂಗ್ಯಾಕೆ ಮಾಡಕ್ಕೆ ಹೋದ್ಲು? ರಾಧಾಗೋಸ್ಕರ ತನ್ನ ಮಗು, ಚೆನ್ನಾಗಿರೋ ಮಗು ಕೊಟ್ಬಿಟ್ಲಲ್ಲ ಈಕಿ. ನಾನು ಅದನ್ನ ಹೇಳಿದೆ, ಆದ್ರೆ ಮಾತು ಕೇಳಲಿಲ್ಲ. ಈ ಮಗುವರು ಚಂದಾಗಿರ್ಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೋತೀನವ. ನಾ ಮಾಡಿದ ಪಾಪ ನಮ್ಮ ತಂಗಿಗೆ ಯಾಕೆ ಹತ್ತು, ನನಗೆ ಹತ್ತಬೇಕಿತ್ತು. ಅವರ, ನಾನು ನಿಮ್ಮನ್ನ ಏನೋ ಅಂದ್ಕೊಂಡಿದ್ದೆ. ನೀವು ಅಕ್ಕ ಭಾಳ ದೊಡ್ಡ ಗುಣದವ್ರು ಅದಿರಿ. ನಿಜವಾಗ್ಲೂ ನನಗೆ ನಿಮ್ಮನ್ನು ನೋಡಿದ್ರೆ ಹೆಮ್ಮೆ ಅನ್ನಿಸ್ತೈತಿ. ಯಾರೂ ಅವ್ರ ಮಕ್ಕಳನ್ನ ಬಿಟ್ಕೊಡಂಗಿಲ್ರಿ. ಒಂದು ನಿಮಿಷ ನಮ್ಮ ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲ. ಅಂಥದ್ರಾಗ ನೀವು ಮಾವರ ಭಾಳ ದೊಡ್ಡ ಗುಣ ರೀ ನಿಮ್ಮದು. ಈ ಪಾಪಗೇನು ಹಾಕಂಗಿಲ್ರಿ ಮಾವರ, ಆರಾಮಾಗತ್ತೆ ರೀ ಕೂಸು. ನಾನು ದೇವರಲ್ಲಿ ಅದನ್ನೇ ಕೇಳ್ಕೊಳಕತ್ತೀನವ. ಈ ವಿಚಾರನ ಸಿರ್ಪತಿ ಹೇಳಕ್ಕೆ ಹೋಗ್ಬೇಡ, ಯಾಕಂದ್ರೆ ಒಬ್ರ ಬಾಯಿಂದ ಒಬ್ರ ಬಾಯಿಗೆ ಹಂಗೆ ಹೋತಂದ್ರೆ ಮತ್ತದು ರಾಧನ ಕಿವಿ ಮುಟ್ತಂದ್ರೆ ರಾಧಾ ಏನಾಗುತ್ತೋ ಏನೋ, ರಾಧಾಗಂತ ಭಯ. ಆಕೆ ಒಂದು ಸ್ವಲ್ಪ ಮಂಡ್ಯದಾಳ, ಆಕೆ ಮಗುಗೆ ಹಿಂಗತಿ ಆಗೈತಂದ್ರೆ ಮತ್ತು ತನ್ನ ಜೀವಕ್ಕೆ ಏನಾರ ಮಾಡ್ಕೊಂಡಾಳಲ್ಲ ಅನ್ನೋ ಒಂದು ಭಯನೂ ಐತಿ. ಆಯ್ತು ರೀ ಮಾವರ, ಯಾರಿಗೂ ಹೇಳಂಗಿಲ್ಲ, ತಗೊಳ್ರಿ. ಏನೂ ಆಗಂಗಿಲ್ಲ, ಬರ್ರಿ ಹಾಸ್ಪಿಟ್ಲಿಗೆ ಹೋಗೋಣ.